ಯಾವ ರೀತಿಯ ಮನೆಗಳಿಗೆ ಕಪ್ಪೆಗಳು ಬರುತ್ತವೆ? ಕಪ್ಪೆಗಳ ಮೂಲಕ ದೇವರು ನಮಗೆ ನೀಡುವ ಸೂಚನೆ ಏನು? ಕಪ್ಪೆಗಳ ಬಗ್ಗೆ ಶಾಸ್ತ್ರದಲ್ಲಿ ಉಲ್ಲೇಖವಿದೆಯಾ? ದೊಡ್ಡ ಅದೃಷ್ಟ ಬರುವ ಮುನ್ನ ಕಪ್ಪೆಗಳು ನೀಡುವ ಸೂಚನೆಗಳೇನು ಎಂದು ಈಗ ತಿಳಿಯೋಣ. ನೀವು ಮಾಡುತ್ತಿರುವ ಅತಿದೊಡ್ಡ ತಪ್ಪು ಇದೆ. 99% ಜನರಿಗೆ ತಿಳಿಯದ ಪುರಾಣದಲ್ಲಿ ಅಡಗಿರುವ ಒಂದು ಮಹಾ ರಹಸ್ಯವನ್ನು ಇಂದು ನಾನು ನಿಮಗೆ ಹೇಳಲಿದ್ದೇನೆ. ಒಂದು ಕಪ್ಪೆ ನಿಮ್ಮ ಮನೆಗೆ ಬರಬೇಕೆಂದರೆ ಅದು ದೇವರ ಆದೇಶವಾಗಿದ್ದಾಗ ಮಾತ್ರ ಬರುತ್ತದೆ. ಹೌದು, ನೀವು ಕೇಳುತ್ತಿರುವುದು ನಿಜವೇ. ಪ್ರತಿಯೊಂದು ಮನೆ ಕೂಡ ಕಪ್ಪೆಗಳನ್ನು ಸ್ವಾಗತಿಸುವುದಿಲ್ಲ. ಕೆಲವು ವಿಶೇಷ ವ್ಯಕ್ತಿಗಳ ಮನೆಗಳಿಗೆ ಮಾತ್ರ ಕಪ್ಪೆಗಳು ಬರುತ್ತವೆ. ಈ ವಿಡಿಯೋವನ್ನು ಒಂದು ಕ್ಷಣವೂ ಬಿಡದೆ ಕೊನೆಯವರೆಗೂ ನೋಡಿ. ಕಪ್ಪೆ ಸಂಸ್ಕೃತದಲ್ಲಿ ಇದನ್ನು ಮಂಡೂಕ ಎಂದು ಕರೆಯುತ್ತಾರೆ. ವೇದಗಳಲ್ಲಿ ಮಾಂಡುಕ್ಯ ಉಪನಿಷತ್ತು ಎಂಬ ಒಂದು ಉಪನಿಷತ್ತಿದೆ. ಒಂದು ಕಪ್ಪೆಯ ಹೆಸರಿನ ಮೇಲೆ ಉಪನಿಷತ್ತು ಇದೆ ಎಂದರೆ ನಮ್ಮ ಸನಾತನ ಧರ್ಮದಲ್ಲಿ ಅದಕ್ಕೆ ಎಷ್ಟು ಉನ್ನತ ಸ್ಥಾನವಿದೆ ಎಂದು ಒಮ್ಮೆ ಯೋಚಿಸಿ. ಸಾಮಾನ್ಯವಾಗಿ ಕಪ್ಪೆಗಳು ಜಲತತ್ವದ ಪ್ರತೀಕವಾಗಿವೆ. ಜಲ ಎಂದರೆ ವರುಣ ದೇವರು. ವರುಣ ದೇವರು ಸಂಪತ್ತಿನ ಅಧಿಪತಿಯಾದ ಮಹಾಲಕ್ಷ್ಮಿಯ ಸಹೋದರನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಏಕೆಂದರೆ ಇಬ್ಬರು ಕ್ಷೀರಸಾಗರ ಮಥನದಿಂದ ಉದ್ಭವಿಸಿದವರು. ಆದ್ದರಿಂದ ಕಪ್ಪೆ ನಿಮ್ಮ ಮನೆಗೆ ಬರುತ್ತಿದೆ ಎಂದರೆ ಜಲತತ್ವ ನಿಮ್ಮ ಮನೆಗೆ ಪ್ರವೇಶಿಸುತ್ತಿದೆ ಎಂದು ಅರ್ಥ. ಜಲ ಇರುವ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯ ಕೃಪೆಯೂ ಇರುತ್ತದೆ ಎಂದು ನಂಬಲಾಗಿದೆ. ಚೀನಾದ ವಾಸ್ತುಶಾಸ್ತ್ರದ ಪೆಂಗ್ ಶೂಯಿಯಲ್ಲಿಯೂ 3 ಕಾಲುಗಳ ಕಪ್ಪೆಯ ಮೂರ್ತಿಯನ್ನು ಬಾಯಿಯಲ್ಲಿ ನಾಣ್ಯ ಇಟ್ಟು ಮನೆಯಲ್ಲಿ ಇಡುತ್ತಾರೆ. ಇದನ್ನು ನೀವು ಕೇಳಿರಬಹುದು. ಆದರೆ ಅದರ ಮೂಲ ನಮ್ಮ ಭಾರತೀಯ ಪುರಾಣದಲ್ಲಿದೆ ಎಂದು ಕೆಲವರು ನಂಬುತ್ತಾರೆ. ಹಾಗಾದರೆ ಯಾವ ರೀತಿಯ ಜನರ ಮನೆಗಳಿಗೆ ಕಪ್ಪೆಗಳು ಬರುತ್ತವೆ? ಮೊದಲ ವಿಧದ ಮನೆಗಳು ಪಿತೃದೋಷ ನಿವಾರಣೆಯಾಗುತ್ತಿರುವ ಮನೆಗಳು. ಕೆಲವು ಮನೆಗಳಲ್ಲಿ ಸದಾ ಜಗಳ, ಅನಾರೋಗ್ಯ, ಎಷ್ಟೇ ಸಂಪಾದಿಸಿದರೂ ಹಣ ಉಳಿಯದಿರುವುದು ಕಂಡುಬರುತ್ತದೆ. ಇದಕ್ಕೆ ಕಾರಣ ಪಿತೃದೋಷವಾಗಿರಬಹುದು ಎಂದು ಕೆಲವರು ನಂಬುತ್ತಾರೆ. ಆದರೆ ಯಾವಾಗ ಪಿತೃದೇವತೆಗಳು ಸಂತುಷ್ಟರಾಗಿರುತ್ತಾರೋ, ಯಾವಾಗ ಅವರ ಕರುಣಾ ಕಟಾಕ್ಷ ಆ ಮನೆಯ ಮೇಲೆ ಹರಿಯಲು ಆರಂಭವಾಗುತ್ತದೆಯೋ ಆಗ ಅದರ ಮೊದಲ ಸೂಚನೆಯಾಗಿ ಒಂದು ಕಪ್ಪೆ ಮನೆಗೆ ಬರುತ್ತೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಮಳೆ ಇಲ್ಲದ ಸಮಯದಲ್ಲಿ ಕಪ್ಪೆಗಳು ಸಾಮಾನ್ಯವಾಗಿ ಬಾರದ ಸ್ಥಳ ನಿಮ್ಮ ಮನೆಗೆ ಒಂದು ಕಪ್ಪೆ ಬಂದು ದೇವರ ಕೋಣೆಯ ಬಳಿ ಅಥವಾ ಅಡುಗೆ ಮನೆಯ ಬಳಿ ಶಾಂತವಾಗಿ ಒಂದು ಮೂಲೆಯಲ್ಲಿ ಕುಳಿತಿದ್ದರೆ ಅದನ್ನು ನಿಮ್ಮ ಪಿತೃದೇವತೆಗಳ ರೂಪವೆಂದು ಭಾವಿಸಬಹುದು. ಆ ಕಪ್ಪೆಯನ್ನು ನೋಡಿ ಹೆದರಬೇಡಿ. ಅದನ್ನು ಪೊರಕೆಯಿಂದ ಒಡೆಯಬೇಡಿ. 2 ಕೈಗಳನ್ನು ಜೋಡಿಸಿ ಮನಸ್ಸಿನಲ್ಲಿ ನಿಮ್ಮ ಹಿರಿಯರನ್ನು ಸ್ಮರಿಸಿ ನಮಸ್ಕರಿಸಿ. ಆ ಕ್ಷಣದಿಂದಲೇ ನಿಮ್ಮ ಅದೃಷ್ಟ ರೇಖೆ ಬದಲಾಗಲು ಆರಂಭವಾಗುತ್ತದೆ. 2ನೇ ವಿಧದ ಮನೆಗಳು ಅಪಾರ ಧನಲಾಭವಾಗಲಿರುವ ಮನೆಗಳು. ಕಪ್ಪೆಗಳಿಗೆ ವಿವಿಧ ಬಣ್ಣಗಳಿರುತ್ತವೆ ಎಂಬುದು ನಿಮಗೆ ಗೊತ್ತು. ಸಾಮಾನ್ಯವಾಗಿ ನಾವು ಮಣ್ಣಿನ ಬಣ್ಣದ ಅಥವಾ ಕಪ್ಪು ಬಣ್ಣದ ಕಪ್ಪೆಗಳನ್ನು ನೋಡುತ್ತೇವೆ. ಆದರೆ ಕೆಲವೊಮ್ಮೆ ತಿಳಿ ಹಳದಿ ಅಥವಾ ಚಿನ್ನದ ಬಣ್ಣದ ಛಾಯೆಯ ಕಪ್ಪೆಗಳು ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ಪುರಾಣಗಳಲ್ಲಿ ಸ್ವರ್ಣ ಮಂಡೂಕ ಎಂದು ಕರೆಯುತ್ತಾರೆ. ನೀವು ವ್ಯವಹಾರದಲ್ಲಿ ನಷ್ಟ ಅನುಭವಿಸುತ್ತಿದ್ದರೆ, ಉದ್ಯೋಗದಲ್ಲಿ ಕಷ್ಟಗಳನ್ನು ಎದುರಿಸುತ್ತಿದ್ದರೆ ಅಥವಾ ಸಾಲದ ಬಾಧೆಯಿಂದ ಸಂಕಷ್ಟದಲ್ಲಿದ್ದರೆ ಇಂತಹ ತಿಳಿ ಹಳದಿ ಬಣ್ಣದ ಕಪ್ಪೆ ನಿಮ್ಮ ಮನೆಗೆ ಬಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ಪ್ರತೀಕ ಎಂದು ಹೇಳಲಾಗುತ್ತದೆ. ನಿಮ್ಮ ಕಷ್ಟಗಳು ಕೊನೆಗೊಳ್ಳುವ ಕಾಲ ಸಮೀಪಿಸುತ್ತಿದೆ ಎಂಬುದಕ್ಕೆ ಇದು ಒಂದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಧರ್ಮಬದ್ಧವಾಗಿ ಶ್ರಮಪಟ್ಟು ದೇವರ ಮೇಲಿನ ನಂಬಿಕೆಯಿಂದ ಬದುಕುವವರ ಮನೆಗಳಿಗೆ ಮಾತ್ರ ಇಂತಹ ಸ್ವರ್ಣ ಮಂಡೂಕಗಳು ಬರುತ್ತವೆ ಎಂದು ಹೇಳಲಾಗುತ್ತದೆ. ಆ ಕಪ್ಪೆ ನಿಮ್ಮ ಮನೆಗೆ ಬಂದ ಕ್ಷಣದಿಂದಲೇ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುವುದನ್ನು ನೀವು ಕಾಣುತ್ತೀರಿ. 3ನೇ ವಿಧದ ಮನೆಗಳು ಈಶಾನ್ಯ ದೋಷ ಇರುವ ಮನೆಗಳು. ಕಪ್ಪೆಗಳು ಕೇವಲ ಅದೃಷ್ಟದ ಸಂಕೇತಗಳಲ್ಲ, ಕೆಲವೊಮ್ಮೆ ಮನೆಯಲ್ಲಿರುವ ವಾಸ್ತು ದೋಷಗಳ ಬಗ್ಗೆ ಎಚ್ಚರಿಕೆ ನೀಡಲು ಕೂಡ ಬರುತ್ತವೆ ಎಂದು ನಂಬಲಾಗುತ್ತದೆ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ಒಂದು ವಿಶೇಷ ಶಕ್ತಿ ಇದೆ ಎಂದು ಹೇಳುತ್ತಾರೆ. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಭಾರವಾದ ವಸ್ತುಗಳನ್ನು ಇಟ್ಟಿದ್ದರೆ ಅಥವಾ ಆ ಭಾಗವನ್ನು ಮುಚ್ಚಿದ್ದರೆ ಮನೆಯ ಜಲತತ್ವದ ಸಮತೋಲನ ಹಾಳಾಗುತ್ತದೆ ಎಂದು ವಾಸ್ತು ನಂಬಿಕೆಗಳು ಹೇಳುತ್ತವೆ. ಆ ಜಲತತ್ವವನ್ನು ಮತ್ತೆ ಸಮತೋಲನಗೊಳಿಸಲು ಪ್ರಕೃತಿಯೇ ಕಪ್ಪೆಗಳನ್ನು ನಿಮ್ಮ ಮನೆಗೆ ಕಳುಹಿಸುತ್ತದೆ ಎಂದು ಹೇಳಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಆಗಾಗ್ಗೆ ಬಾತ್ರೂಮ್ಗಳಲ್ಲಿ, ಸಿಂಕ್ಗಳ ಬಳಿ ಅಥವಾ ಈಶಾನ್ಯ ಮೂಲೆಗಳಲ್ಲಿ ಕಪ್ಪೆಗಳು ಕಾಣಿಸುತ್ತಿದ್ದರೆ ನೀವು ತಕ್ಷಣ ಎಚ್ಚರಿಕೆಯಿಂದ ಆ ಭಾಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮತ್ತು ಭಾರವಾದ ವಸ್ತುಗಳನ್ನು ತೆಗೆದುಹಾಕಬೇಕು. ಆ ಕಪ್ಪೆ ನಿಮಗೆ ಮುಂಚಿತವಾಗಿಯೇ ಒಂದು ಸೂಚನೆ ನೀಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ರಾಮಾಯಣದಲ್ಲಿ ಕಪ್ಪೆಯ ಕತೆ. ಶ್ರೀರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿ ಪಟ್ಟಾಭಿಷೇಕಗೊಂಡ ಸಂದರ್ಭ. ಅಯೋಧ್ಯೆ ಸಂಪೂರ್ಣ ಸಂತೋಷದಿಂದ ಕಂಗೊಳಿಸುತ್ತಿತ್ತು. ಪಟ್ಟಾಭಿಷೇಕದ ವೇಳೆ ಶ್ರೀರಾಮನು ತನ್ನ
ತನ್ನ ಕೋದಂಡವನ್ನು ನೆಲಕ್ಕೆ ಆಧರಿಸಿ ನಿಂತಿದ್ದನು. ಕಾರ್ಯಕ್ರಮ ಮುಗಿದ ನಂತರ ಬಿಲ್ಲನ್ನು ಎತ್ತಿದಾಗ ಅದರ ಕೆಳಗೆ ಒಂದು ಚಿಕ್ಕ ಕಪ್ಪೆ ಸಿಲುಕಿ ಗಾಯಗೊಂಡಿರುವುದು ಕಂಡುಬಂತು. ಅದನ್ನು ಕಂಡು ಕರುಣಾಮೂರ್ತಿಯಾದ ಶ್ರೀರಾಮನ ಕಣ್ಣುಗಳಲ್ಲಿ ನೀರು ತುಂಬಿತು. ರಾಮನು ಕಪ್ಪೆಯನ್ನು ಕೈನಲ್ಲಿ ಎತ್ತಿಕೊಂಡು ಕೇಳಿದನು, ಹೋ ಮಂಡುಕವೇ, ನಿನಗೆ ಇಷ್ಟು ನೋವಾಗುತ್ತಿದ್ದರೂ ರಾಮ ರಾಮ ಎಂದು ಒಮ್ಮೆ ಕೂಗಲಿಲ್ಲವೇ? ನಾನು ತಕ್ಷಣ ಬಿಲ್ಲನ್ನು ಎತ್ತುತ್ತಿದ್ದೆ ಅಲ್ಲವೇ? ಆಗ ಕಪ್ಪೆ ತನ್ನ ಕೊನೆಯ ಉಸಿರಿನಲ್ಲಿ ಹೀಗೆ ಹೇಳಿತಂತೆ, ಪ್ರಭು, ಹಾವು ಬಂದಾಗ ರಾಮ ರಾಮ ಎಂದು ನಿನ್ನನ್ನೇ ಕರೆಯುತ್ತೇನೆ. ಬೇಟೆಗಾರ ಬಂದಾಗಲೂ ರಾಮ ಕಾಪಾಡು ಎಂದು ನಿನ್ನನ್ನೇ ಬೇಡಿಕೊಳ್ಳುತ್ತೇನೆ. ಆದರೆ ನನ್ನ ಪ್ರಾಣವನ್ನು ತೆಗೆದುಕೊಳ್ಳುತ್ತಿರುವುದು ಸ್ವತಃ ಶ್ರೀರಾಮನ ಬಿಲ್ಲೆ ಆಗಿದ್ದಾಗ ನಾನು ಯಾರನ್ನು ಕರೆಯಲಿ ಸ್ವಾಮಿ ಎಂದು ಹೇಳಿ ಶ್ರೀರಾಮನ ಕೈಯಲ್ಲೇ ಪ್ರಾಣ ಬಿಟ್ಟಿತು. ಆ ಕಪ್ಪೆಯ ಭಕ್ತಿ ಮತ್ತು ಶರಣಾಗತಿಗೆ ಮಾರು ಹೋದ ಶ್ರೀರಾಮನು ಅದಕ್ಕೆ ಮೋಕ್ಷವನ್ನು ನೀಡಿದನು ಎಂದು ಕತೆ ಹೇಳುತ್ತದೆ. 4ನೇ ವಿಧದ ಮನೆಗಳು ದೈವಾನುಗ್ರಹ ಮತ್ತು ಭಕ್ತಿ ಇರುವ ಮನೆಗಳು. ಯಾವ ಮನೆಯಲ್ಲಿ ಪ್ರತಿದಿನ ದೇವರ ನಾಮಸ್ಮರಣೆ ನಡೆಯುತ್ತದೆಯೋ, ಯಾವ ಮನೆಯಲ್ಲಿ ಅಹಂಕಾರವಿಲ್ಲದೆ ಎಲ್ಲವೂ ದೇವರ ಕೃಪೆ ಎಂದು ಬದುಕುತ್ತಾರೋ ಅಂತಹ ಮನೆಗಳ ಸಾತ್ವಿಕ ವಾತಾವರಣಕ್ಕೆ ಆಕರ್ಷಿತವಾಗಿ ಕಪ್ಪೆಗಳು ಬರುತ್ತವೆ ಎಂದು ನಂಬಲಾಗಿದೆ. ಅಂತಹ ಮನೆಗಳಲ್ಲಿ ಕಪ್ಪೆಗಳು ಯಾವುದೇ ಶಬ್ದ ಮಾಡದೆ ಒಂದು ಮೂಲೆಯಲ್ಲಿ ಶಾಂತವಾಗಿ ಕುಳಿತಿರುತ್ತವೆ. ಅದು ಆ ಮನೆಯಲ್ಲಿ ದೈವಿಕ ಶಕ್ತಿ ಬಲವಾಗಿದೆ ಎಂಬ ಸಂಕೇತ ಎಂದು ಹೇಳಲಾಗುತ್ತದೆ. ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳಲು ಬರುತ್ತವೆ. ಕೆಲವು ನಂಬಿಕೆಗಳ ಪ್ರಕಾರ ಕಪ್ಪೆಗಳು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿವೆ ಎಂದು ಹೇಳಲಾಗುತ್ತದೆ. ನಿಮ್ಮ ಮನೆಗೆ ಆಗಾಗ್ಗೆ ಕಪ್ಪೆಗಳು ಬಂದು ಸ್ವಲ್ಪ ಸಮಯ ಉಳಿದು ಹೊರಟು ಹೋದರೆ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತವೆ ಎಂದು ಕೆಲವರು ನಂಬುತ್ತಾರೆ. ಕಪ್ಪೆಗಳಿಗೆ ಹಾನಿ ಮಾಡಬೇಡಿ. ಆದ್ದರಿಂದ ಕಪ್ಪೆಗಳನ್ನು ಹೊಡೆಯುವುದು, ಬಿಸಿ ನೀರು ಸುರಿಯುವುದು ಅಥವಾ ವಿಷಕಾರಿ ದ್ರವಗಳನ್ನು ಹಾಕುವುದು ತಪ್ಪು ಎಂದು ಹೇಳಲಾಗುತ್ತದೆ. ಕಪ್ಪೆ ಮನೆಗೆ ಬಂದರೆ ಹೆದರಬೇಡಿ. ಸಾಮಾನ್ಯ ಕಪ್ಪೆಗಳು ವಿಷಕಾರಿ ಅಲ್ಲ. ಅವು ಸಾಮಾನ್ಯವಾಗಿ ಮನುಷ್ಯರಿಗೆ ಹಾನಿ ಮಾಡುವುದಿಲ್ಲ. ನಮ್ಮ ಸನಾತನ ಸಂಪ್ರದಾಯದ ಪ್ರಕಾರ ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮನನ್ನು ಕಾಣಬೇಕು. ಆದ್ದರಿಂದ ಕಪ್ಪೆ ಕಂಡಾಗ ಅದನ್ನು ಓಡಿಸದೆ ಕರುಣೆಯಿಂದ ವರ್ತಿಸಬೇಕು. ಪ್ರತಿಯೊಂದು ಜೀವಿಯಲ್ಲಿಯೂ ಪರಮಾತ್ಮನನ್ನು ಕಾಣುವ ಮಹಾನ್ ಧರ್ಮ ನಮ್ಮದು. ಕಪ್ಪೆ ಮನೆಗೆ ಬಂದರೆ ಅದರ ಮೇಲೆ ಸ್ವಲ್ಪ ಅರಿಶಿಣದ ನೀರನ್ನು ಸಿಂಪಡಿಸಿ. ಅರಿಶಿಣವು ಮಹಾಲಕ್ಷ್ಮಿಯ ಸಂಕೇತವೆಂದು ನಂಬಲಾಗಿದೆ. ಅದರ ನಂತರ ಒಂದು ಪ್ಲಾಸ್ಟಿಕ್ ಡಬ್ಬಿ ಅಥವಾ ಗಟ್ಟಿಯಾದ ಕಾಗದದ ಸಹಾಯದಿಂದ ಕಪ್ಪೆಗೆ ಯಾವುದೇ ಗಾಯವಾಗದಂತೆ, ಅದರ ಪ್ರಾಣಕ್ಕೆ ಹಾನಿಯಾಗದಂತೆ ನಿಧಾನವಾಗಿ ಹಿಡಿದು ಮನೆಯ ಹೊರಗಿರುವ ಗಿಡ ಗಂಟಿಗಳ ಬಳಿ ಅಥವಾ ಮಣ್ಣು ಇರುವ ಜಾಗದಲ್ಲಿ ಬಿಡಿ. ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥಿಸಿ, ಓ ವರುಣದೇವ, ಓ ಮಂಡೂಕವೇ, ನಮ್ಮ ಮನೆಗೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಕಷ್ಟಗಳನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗು. ನಮಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸು. ನಂತರ ಅದನ್ನು ಸುರಕ್ಷಿತವಾಗಿ ಬಿಡಿ. ಹೀಗೆ ಒಮ್ಮೆ ಮಾಡಿ ನೋಡಿ. ನಿಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗುತ್ತವೆ ಎಂಬುದನ್ನು ನೀವೇ ಅನುಭವಿಸುತ್ತೀರಿ ಎಂದು ಈ ಕತೆ ಹೇಳುತ್ತದೆ. ಪ್ರಕೃತಿ ನಮ್ಮೊಂದಿಗೆ ಅನೇಕ ರೀತಿಯಲ್ಲಿ ಮಾತನಾಡುತ್ತದೆ. ಇರುವೆಗಳ ರೂಪದಲ್ಲಿ, ಪಕ್ಷಿಗಳ ರೂಪದಲ್ಲಿ, ಹಾಗೆಯೇ ಕಪ್ಪೆಗಳ ರೂಪದಲ್ಲಿಯೂ ಪರಮಾತ್ಮನು ಹಲವು ಸಂಕೇತಗಳನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ. ಆ ಸಂಕೇತಗಳನ್ನು ಗಮನಿಸುವ ಸಹನೆ ಮತ್ತು ಜ್ಞಾನವನ್ನು ನಾವು ಬೆಳೆಸಿಕೊಳ್ಳಬೇಕು. ನಮ್ಮ ಪೂರ್ವಜರು ಯಾವುದೇ ವಿಷಯವನ್ನು ಕಾರಣವಿಲ್ಲದೆ ಹೇಳಿಲ್ಲ ಎಂದು ಜನರು ನಂಬುತ್ತಾರೆ. ಪ್ರತಿಯೊಂದರ ಹಿಂದೆ ಒಂದು ಅರ್ಥ, ಒಂದು ಅನುಭವ ಮತ್ತು ಒಂದು ಆಧ್ಯಾತ್ಮಿಕ ಸಂದೇಶ ಇದೆ ಎಂದು ಹೇಳಲಾಗುತ್ತದೆ. ಇಂದು ನಾನು ಹೇಳಿದ ಈ ಮಂಡೂಕ ರಹಸ್ಯ ಮತ್ತು ಶ್ರೀರಾಮನ ಕತೆ ನಿಮ್ಮ ಮನಸ್ಸನ್ನು ಮುಟ್ಟಿದೆ ಎಂದು ನಾನು ನಂಬುತ್ತೇನೆ. ಈ ವಿಷಯವು 99% ಜನರಿಗೆ ತಿಳಿದಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಮಾಹಿತಿಯನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋವನ್ನು ವಾಟ್ಸಪ್ ಮತ್ತು ಫೇಸ್ಬುಕ್ ಮೂಲಕ ನಿಮ್ಮ ಪರಿಚಯದವರಿಗೆ ಕಳುಹಿಸಿ. ಜ್ಞಾನವನ್ನು ಹಂಚಿಕೊಳ್ಳುವುದು ಪುಣ್ಯದ ಕೆಲಸವೆಂದು ಪರಿಗಣಿಸಲಾಗಿದೆ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಲೈಕ್ ಮತ್ತು ಕಾಮೆಂಟ್ಗಳು ಇಂತಹ ಇನ್ನಷ್ಟು ಪುರಾಣ ಕಥೆಗಳು ಮತ್ತು ಧಾರ್ಮಿಕ ವಿಷಯಗಳನ್ನು ನಿಮ್ಮ ಮುಂದಿಡಲು ಪ್ರೋತ್ಸಾಹ ನೀಡುತ್ತವೆ. ಕಾಮೆಂಟ್ಗಳಲ್ಲಿ ನಿಮ್ಮ ಇಷ್ಟ ದೇವರ ನಾಮಸ್ಮರಣೆಯನ್ನು ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು.